ಆ ರೀತಿ ಪ್ಲ್ಯಾನಿಂಗ್. ಈಗ ಮೊದಲು ಏನು ಮಾಡಿದರು, ಇವತ್ತು ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಘೋಷಣೆ ಮಾಡಿದ್ರು. ಅಲ್ಲೇನು ಮಾಡುವಂಥ ಅವಶ್ಯಕತೆ ಇದ್ದಿರಲಿಲ್ಲ. ಅವರಿಗೆ ಒಂದು ಗಮ್ಮಿಂಡಿತ್ತು. ಹುಕ್ಕೇರಿ ತಾಲೂಕಾ ದಿವಂಗತ ಉಮೇಶ್ ಕತ್ತಿಯವರು ತೀರಿ ಹೋದ ನಂತರ ಖಾಲಿ ಆಗಿದೆ, ಅದನ್ನು ಒಂದು ತೊಗೊಳ್ಬೇಕು ಅನ್ನೋಂಥ ವಿಚಾರದಾಗ ಅವ್ರಿಗೆ ಒಂದು ಗಮ್ಮಿಂಡಿತ್ತು. ಅದನ್ನು ಅವರ ಶತಾಯಗತಾಯ ಪ್ರಯತ್ನ ಮಾಡಿದ್ರು. ಅಲ್ಲಿಂದ ನನ್ನ ತಾಲೂಕಿನ ದೇವರುಗಳು, ಈ ದೇವುಗಳು ನಮ್ಮ ತಾಲೂಕಿನಾಗ ಬೇಡ ಅನ್ನೋ ಸಲುವಾಗಿ ಇವತ್ತು ದಿವಸ ಒದ್ದು ಓಡಿಸೋ ಕೆಲಸ ಮಾಡಿದ್ರು. ಆ ಪ್ರಕಾರ ಒದ್ದು ಓಡಿಸಿರು. ಆ ಒದ್ದು ಓಡಿಸೋದ್ರ ಮುಖಾಂತರ ಇವತ್ತು ಮುಂದೆ ಸಂಗಮ್ ಫ್ಯಾಕ್ಟ್ರಿ ಎಲೆಕ್ಷನ್ ಬಂತು. ಅದು ಮತ್ತು ಅದಾಗಿ ಒಂದು ವಾರದಾಗ ಸಂಗಮ್ ಫ್ಯಾಕ್ಟ್ರಿ ಎಲೆಕ್ಷನ್ ಬಂತು. ಸಂಗಮ್ ಫ್ಯಾಕ್ಟ್ರಿ ಎಲೆಕ್ಷನಲ್ಲಿ ಸಹಿತ ನಾನೇ ಮುತುವರ್ಜಿ ವಹಿಸಿ ಅಲ್ಲಿ ಇವತ್ತು ದಿವಸ ರಾಜೇಂದ್ರ ಪಾಟೀಲ್ರು ಮೊದಲು ಅಧ್ಯಕ್ಷರಿದ್ದರು, ಈಗೂ ಮೊನ್ನೆನೂ ಅವರೇ ಆಗಿದ್ದಾರೆ. ಆದರೂ ಸಹಿತ ಅಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ 14 ಸ್ಥಾನಗಳನ್ನು ವಿರೋಧ ಮಾಡೋದ್ರ ಮುಖಾಂತರ ಇವತ್ತು ದಿವಸ ಸಂಸ್ಥೆ, ನಮ್ಮ ತಾಲೂಕಿನ ಸಂಸ್ಥೆ ವ್ಯವಸ್ಥಿತವಾಗಿ ಇರಲಿ ಅನ್ನೋಂಥ ದೃಷ್ಟಿಯಿಂದ ಇವತ್ತು ದಿವಸ ಅವಿರೋಧವಾಗಿ ಮಾಡಿದ್ದೀವಿ. ಅದು ವ್ಯವಸ್ಥಿತವಾಗಿ ರಾಜೇಂದ್ರ ಪಾಟೀಲ್ ನಡೆಸ್ಕೊಂಡು ಹೋಗ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಅದರ ನಂತರ ಇದು DCC ಬ್ಯಾಂಕ್ ಅಂದರೆ ಎಲ್ಲಿಯೂ ನಮಗೆ ಅಳಿಗಾಡಕ್ಕೆ ಸೌಡ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಅವರು ಇರೋದ್ರಿಂದ, ಅಧಿಕಾರಿಗಳು ಅವ್ರ ಮಾತು ಕೇಳೋದ್ರಿಂದ ನನಗೂ ಇರ್ಬೋದು, ಲಕ್ಷ್ಮಣ ಸವದಿ ಇರ್ಬೋದು, ಇನ್ನೊಬ್ರಿಗೆ ಇರ್ಬೋದು, ಎಲ್ಲರೂ ಎಲ್ಲಿಯೂ ಅಳಿಗಾಡಕ್ಕೆ ಆಗಬಾರ್ದು ಅನ್ನೋಂಥದ್ದು ನಮ್ಮದು ಇಲೆಕ್ಟ್ ಸೊಸೈಟಿ ಆದ ಕೂಡಲೇ ಸಂಗಮ ಆದ ಕೂಡಲೇ DCC. ಈ ಲಕ್ಷ್ಮಣ ಸವದಿ ಅವ್ರದ್ದು ಇಲೆಕ್ಟ್ ಸೊಸೈಟಿ, ಅವ್ರದ್ದು ಇವತ್ತು DCC ಬ್ಯಾಂಕ್ ಆದ ಕೂಡಲೇ ಕೃಷ್ಣ ಶುಗರ್ ಸಕ್ಕರೆ ಕಾರ್ಖಾನೆ. ಇವತ್ತು ದಿವಸ ಎಲ್ಲರನ್ನೂ ಇವತ್ತು ಕಟ್ಟಿ ಹಾಕುವಂಥ ಪ್ರಯತ್ನ ಅವ್ರು ಮಾಡಿದ್ದಾರೆ. ಬಟ್ ನಾವು ಲಕ್ಷ್ಮಣ ಸವದಿ ಇರ್ಬೋದು, ನಾನಿರ್ಬೋದು, ರಾಜು ಕಾಗೆ ಅವರಿರ್ಬೋದು, ನಾವೇನಿದ್ದೀವಿ, ನಾವು ಕೂತಲ್ಲಿಂದ 1,00,000 ಜನ ನಾವೆಲ್ಲಿ ಕೂತಿರ್ತೀವಿ ಅಲ್ಲಿಂದ 1,00,000 ಜನರನ್ನ ಅಲರ್ಟ್ ಮಾಡಿ ನಾವು ಕೆಲಸಕ್ಕೆ ಹಚ್ತೀವಿ. ಆ ಒಂದು ಶಕ್ತಿ ಮೊದಲಿಂದನೂ ಈ ಒಂದು ಎಲ್ಲ ನಮ್ಮಲ್ಲಿ ಆ ಒಂದು ಶಕ್ತಿ ಇದೆ. ಆ ನಿಟ್ಟಿನಲ್ಲಿ ಯಾವುದೇ ತೊಂದರೆ ಆಗಿಲ್ಲ. ಇಲೆಕ್ಟ್ ಸೊಸೈಟಿಯಿಂದ ಒದ್ದೋಡಿಸಿದ್ವಿ. ಇವತ್ತು DCC ಬ್ಯಾಂಕಿನಲ್ಲಿ ಸಹಿತ ಇವತ್ತು ಸಮಾನ ಮನಸ್ಕರು ಕೂಡಿ ಅಲ್ಲಿಯೂ ಸಹಿತ ದುಷ್ಟ ಶಕ್ತಿಗಳೊಳಗೆ ಬರಬಾರ್ದು ಅನ್ನುವಂಥ ಕಾರ್ಯಕ್ರಮ ಹಾಕೋದ್ರ ಮುಖಾಂತರ ದುಷ್ಟ ಶಕ್ತಿಗಳನ್ನ ತಡಿತೀವಿ. ನಾವು ಸಫಲರಾಗ್ತೀವಿ. ಜಿಲ್ಲೆಯ ರೈತರ ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಿಪ್ಪಾಣಿ ಸಾಕಷ್ಟು ಅಲ್ಲಿ ಯಾರು ಕ್ಯೂರಿಯಾಸಿಟಿ ಅನ್ನೋಕ್ಕೆ ಹೋಗಬೇಡ್ರಿ, ತಪ್ಪು ಕಲ್ಪನೆ ಇತ್ತು. ನಿಮ್ಮದು ಕ್ಯೂರಿಯಾಸಿಟಿ ಏನೂ ಇಲ್ಲ. ಅವರು ಇವತ್ತು ದಿವಸ ನಿಪ್ಪಾಣಿಯಲ್ಲಿ ಇವತ್ತು ಉತ್ತಮ್ ಪಾಟೀಲ್ ಅವರು ಆಯ್ಕೆಯಾಗಿ ಬರ್ತಾರೆ. ಬಹುಶಃ ಅವರು ವಿರೋಧಿಗೆ ನಿಂತವ್ರ ಹೊತ್ತಿಗೆ ದುಡ್ಡು ಭಾಳ ಐತಿ. ಒಂದು ಹೋಟಿಗೆ 20 ಲಕ್ಷ ಕೊಡ್ತಾನೋ, ಒಂದು ಹೋಟಿಗೆ ಒಂದು ತಾರು ಕೊಡ್ತಾನೋ, ಅದನ್ನು ಕೊಡ್ತಾನೋ, ಏನೋ ಚಾಲೂ ಐತೆ. ಆದರೆ ಈ ಮಟ್ಟಕ್ಕೆ ಹೊಂಟೈತಂದ್ರೆ ಒಂದು ಹೋಟಿಗೆ 10-20 ನೀವು ಕೊಟ್ಟು ಒಂದೊಂದು ಗಾಡಿ ಗೋಡ ಕೊಟ್ಟರಂದ್ರೆ ಬ್ಯಾಂಕ್ ಏನು ಮಾಡೋದ್ರಿ? ಅಂದು ಬಿಚ್ ಎಲ್ಲ ಬಾಗಲ, ಕಿಟಕಿ, ಕುರ್ಚಿ, ಕ್ವಾಟ ಹೈಜಾಕ್ ಮಾಡಿದ್ದಾರೆ ಸರ್. ಪಾಲಿಟಿಕ್ಸ್ ಮಾಡಿದ್ದಾರೆ. ಯಾವುದು? ಹೌದು. ಇದೆಲ್ಲ ಒಂದು ಹಿಂದಿನ ಭಾಗಲ್ಲೇ ಬರುವಂಥ ಒಂದು ಕೆಲಸ. ಹಿಂದಿನ ಭಾಗಲಿಂದ ಬರುವಂಥ ಪ್ರಯತ್ನ ಮಾಡವ. ಹಿಂದಿನ ಭಾಗಲ್ಲೇ ಯಾರು ಬರ್ತಾರೆ? ಮರ್ಯಾದವಂತ ಮಣಿ ಮಾಲಕರಿದ್ರೆ, ಮಣಿಯಾಗ ತಿಳುವಳಿಕೆ ಅವರಿದ್ರೆ, ಅಥವಾ ಈ ಮಣಿ ಸುರಕ್ಷಿತವಾಗಿ ಇರಬೇಕಿದ್ರೆ ಮುಂದಿನ ಭಾಗಲೇ ಬರ್ತೀರಿ. ಹಿಂದಿನ ಭಾಗಲೇ ಬರಬೇಕಾದ ಉದ್ದೇಶ ಏನು ನಿಮ್ಮದು? ತುಡುಗು ಮಾಡೋಕ್ಕೆ ಬರಾಕತ್ತೀರಿ. ಅದಕ್ಕೆ ಮಾಡಿ ನಿಮ್ಗೆ ಹೇಳಿದ್ದು ನಾನು ಇಲೆಕ್ಟ್ ಸೊಸೈಟಿಯಾಗಿ ಹೇಳಿದ್ದೆ. ಮೊದಲು ನಿಮ್ಮದು ಮೂಲ ಏನಿತ್ತು? ಮನೆಯೊಂದು 3 ಬಾಗಿಲು. ಅದರ ನಂತರ ಏನಾಯ್ತು? ಮನೆಯೊಂದು 5 ಬಾಗಿಲು ಅಂತ ಹೇಳಿ ಈಗ ಮನೆಯೊಂದು 7 ಬಾಗಿಲು. ಅವರು ಹಿಂದಿನ ಬಂದರು. ಸೂಚಕರು ಸಿಗಬಾರ್ದಂಗೆ, ಅವ್ರು ಇವ್ರು ಸಿಗಬಾರ್ದಂಗೆ ಮಾಡಿಕೊಂಡು ಅವರು ಹಿಂದಿನ ಭಾಗಲ್ಲೇ ಬಂದರು. ಹಿಂದಿನ ಭಾಗಲ್ಲೇ ಬರೋ ಒಂದು ಉದ್ದೇಶ ಏನು? ಹಿಂದಿನ ಭಾಗಲ್ಲೇ ಬರೋವನು ತುಡುಗು ಮಾಡೋಕ್ಕೆ ಬರ್ತಾನೆ. ಮತ್ತು ತುಡುಗು ಮಾಡುವಂಥ ಸಂದರ್ಭದಲ್ಲಿ ಅವರನ್ನು ತಡೆಯುವ ಸಲುವಾಗಿ ನಾವು ಹೋರಾಟ ಮಾಡಾಕತ್ತೀವಿ. ಇದು ಒಂದು ಕಾರಣ ಇರ್ಬೋದು. ರಮೇಶ್ ಕತ್ತಿ ನಾವು ತುಡುಗು ಮಾಡೋಕ್ಕೆ ಬಂದಾಗ ಮಗ ಅಲ್ಲಿ ಮುಂದೆ DCC ಬ್ಯಾಂಕ್ನಾಗ ಒಳಗೆ ಬರಬಾರ್ದು ಅನ್ನೋಂಥ ಭಾವನೆ ಇರ್ಬೋದು. ಹೌದಾ? ರಮೇಶ್ ಕತ್ತಿ ಅವರಾಗಲಿ, ಲಕ್ಷ್ಮಣ ಸವದಿ ಅವರಾಗಲಿ, ಮಾಂತೇಶ್ ದೊಡ್ಡಗೌಡರಾಗಲಿ, ಇವರು ಹೊರಗಿರಬೇಕು. ಯಾಕಂದರೆ ಬ್ಯಾಂಕಿನಾಗ ವಿಶೇಷವಾಗಿ ಹೆಚ್ಚು ಜ್ಞಾನ ಇದ್ದವ್ರು ನಾವು. ಈಗ ನಮ್ಮನ್ನು ಹೊರಗಿರಬೇಕು. ಯಾಕಂದ್ರೆ 40 ವರ್ಷದ ಒಂದು ಅನುಭವ ನನಗದ, ಮಾಂತೇಶ್ ದೊಡ್ಡಗೌಡ್ರಿಗದ, ಲಕ್ಷ್ಮಣ ಸವದಿ ಅವ್ರಿಗದ, ಎಲ್ರಿಗೂ ಇದ್ದಂಥ ಸಂದರ್ಭದಲ್ಲಿ ನಾವು ಬರಬಾರ್ದು. ಯಾಕಂದರೆ ಈಗಾಗಲೇ ಅಲ್ಲಿ ಅವರು ಸಿಕ್ಕಾಪಟ್ಟೆ ಸಾಲ ಕೊಟ್ಟಾರಲ್ರಿ. ಈಗ 6-7 ತಿಂಗಳದಾಗ ಈ ಲಕ್ಷ್ಮೀ ನರಸಿಂಹ ಅಂತ ಒಂದು ಕಂಪ್ನಿ ಐತಿ. ಅದಕ್ಕೆ ಯಾರದಾರು, ಎಲ್ಲೈತಿ, ಆಫೀಸ್ ಎಲ್ಲೈತಿ, ಅಲ್ಲಿ ಯಾರು ಕೊಂಡಿರ್ತಾರೋ, ಏನು ಮಾಡ್ತಾರೋ, ಮತ್ತು ಅದರೊಳಗೆ ಡೈರೆಕ್ಟರ್ ಯಾರ, ಅವ್ರ ಊರು ಯಾವ್ರ, ಅವ್ರ ಆಧಾರ್ ಕಾರ್ಡ್ ಎಲ್ಲೈತಿ, ಅವ್ರ ID ಎಲ್ಲೈತಿ, ಅವ್ರ ರೆಸಿಡೆನ್ಸ್ ಅಡ್ರೆಸ್ ಏನೈತಿ, ಏನೂ ಇಲ್ಲ. ಒಂದು ಲಕ್ಷ್ಮೀ ನರಸಿಂಹಯ್ಯ ಅನ್ನುವಂಥ ಒಂದು ಕಂಪ್ನಿ ಮ್ಯಾಗ ಇವತ್ತು ದಿವಸ 180 ಕೋಟಿಗಿಂತಲೂ ಹೆಚ್ಚು ಸಾಲ ಕೊಟ್ಟಾರೆ. ಇದು ಹಾಕೋದನ್ನಲ್ಲ ಕಾರ್ಯಕ್ರಮ, ತಿರುಗಿ ತುಂಬಂಗಿಲ್ಲ ಅದನ್ನ. ಈ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಅವಾಗ ನಾವು ಬರೋಕ್ಕಿಂತ ಮುಂಚೆ
85 ಕೋಟಿ 35 ಕೋಟಿ ರೂಪಾಯಿ ಕೊಟ್ಟಿದ್ದರು. ಕಂತು ಇಲ್ಲ, ಬಡ್ಡಿಯೂ ಇಲ್ಲ. ಬಹುಶಃ 250 300 ಕೋಟಿ ಮ್ಯಾಗ ಇವತ್ತು ದಿವಸ ಘಟಪ್ರಭಾ ಸಹಕಾರ ಕಾರ್ಖಾನೆ DCC ಬ್ಯಾಂಕ್ ತುಂಬಬೇಕಾಗಿತ್ತು. ಅದನ್ನು ಎಲ್ಲರೇ ಮುರ್ಕೊಳ್ಳೋ ಸಲುವಾಗಿ, ಅದನ್ನು ಎಲ್ಲರೇ ಪಂಗನಾಮ ಹಾಕೋ ಸಲುವಾಗಿ, ಅಥವಾ ಅದನ್ನು ಎಲ್ಲಿ DCC ಬ್ಯಾಂಕಿಂದ ಬೋರ್ಡ್ ಮಾಡೋ ಸಲುವಾಗಿ ಅದು ಕಾರ್ಯಕ್ರಮ ಅವ್ರಿಗೆ ಇರ್ಬೋದು. ಈಗ ಒಂದು ಲಕ್ಷ್ಮೀ ನರಸಿಂಹಯ್ಯ ಕಂಪ್ನಿಗೂ ಕೊಟ್ಟಿರ್ತಕ್ಕಂಥ ಸಾಲ ಡೂ ಮಾಡೋ ಸಲುವಾಗಿ ಅದು ಒಂದು ಕಾರ್ಯಕ್ರಮ ಇರ್ಬೋದು. ಅದ್ರ ಜೊತೆಗೆ ಈಗ ಜಯಶೀಲ್ ಶೆಟ್ಟಿ ಅಂತ ಅವ್ರು ರೈಟ್ ಹ್ಯಾಂಡ್ ಅದಾನೆ.